ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಹೂವಿನ ಹಡಗಲಿಂದ ನಿವೃತ್ತ ಮುಖ್ಯೋಪಾಧ್ಯಾಯ, ಸಾಹಿತಿ, ಕವಿ ಎಂ ಕುಟ್ರಯ್ಯ ಮಾಡುವಂತಹ ಶರಣು. ಆತ್ಮೀಯರೇ, ಶ್ರಾವಣ ಮಾಸ ಶುಭ ಮಾಸ, ಪುಣ್ಯ ಸಂಪಾದನೆಯ ಪರ್ವಕಾಲ ಅಂತಾರೆ. ಅಂತೆಯೇ ಹಿರಿಯರು ಈ ಮಾಸಪೂರ್ಣ ವ್ರತಾಚರಣೆ, ಪೂಜೆ, ಹವನ, ಹೋಮ ಜೊತೆಗೆ ದೇಹ ಮತ್ತು ಮನಸ್ಸಿಗೆ ಆವರಿಸಿರುವಂತಹ ಅಜ್ಞಾನದ ಅಂಧಕಾರದ ಕತ್ತಲೆಯನ್ನು ದೂರ ಮಾಡಿ ಸುಜ್ಞಾನದ ಸುಧೆಯನ್ನು ಮತ್ತು ಆ ಬೆಳಕಿನಲ್ಲಿ ಸತ್ ಚಿಂತನೆ, ಶರಣರ ಜೀವನ ಚರಿತ್ರೆಯನ್ನು ಆಲಿಸುವ ಒಂದು ಉತ್ತಮವಾದಂತಹ ಸಂಪ್ರದಾಯವನ್ನು ಬೆಳೆಸ್ಕೊಂಡು ಬಂದಿರುತ್ತಾರೆ. ಆದರೆ ಇಂದಿನ ಆಧುನಿಕತೆಯ ಪ್ರಭಾವ ಜೊತೆಗೆ ನಮ್ಮ ಮನದಲ್ಲಿ ಮೂಡಿರತಕ್ಕಂತಹ ಅತಿಯಾದಂತಹ ಆಸೆ, ವ್ಯಾಮೋಹ, ಸಂಪಾದನೆ ಮಾಡಬೇಕಂತಕ್ಕಂತಹ ಒಂದು ತವಕ, ಇವೆಲ್ಲದರ ಜೊತೆಗೆ ಟಿ ವಿ ಮತ್ತು ಮೊಬೈಲ್ ಮಾಧ್ಯಮಗಳ ಒಂದು ವೀಕ್ಷಣೆ ಇವತ್ತು ಏನಾಗಿದೆ ಅಂತಂದು ಹೇಳಿದರೆ, ಅದಕ್ಕೆ ಆಕರ್ಷಿತರಾಗಿ ಇಂತಹ ಸುವಿಚಾರಗಳ ಚಿಂತನೆ ಕಡೆಗೆ ಮನಸ್ಸು ಹರಿಯದಂತಾಗಿದೆಯೇನೋ ಎಂಬುದು ಒಂದು ಚಿಂತೆಯಾಗಿದೆ. ಇದರ ಜೊತೆಗೆ ವಿಶೇಷವಾಗಿ ಇವತ್ತು ಮಕ್ಕಳಿಗೆ ಸಂಸ್ಕಾರದ ಕೊರತೆ ಇದೆಯೇನೋ ಅಂತಕ್ಕಂಥದ್ದು. ಯಾಕಂದರೆ ಆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಂತಹ ಒಂದು ಕಾರ್ಯವನ್ನು ಮಾಡುವಲ್ಲಿ ನಾವು ಕೂಡ ಎಡವಿದ್ದೇವೆ ಅಂತಕ್ಕಂಥದ್ದು. ಹೀಗಾಗಿ ವಿಶೇಷವಾಗಿ ಪುರಾಣ, ಪ್ರವಚನ, ಸತ್ ಚಿಂತನೆಗಳನ್ನು ಆಲಿಸುವಂತಹ ಮನಸ್ಥಿತಿಯ ಕೊರತೆಯನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಇದರ ಮಧ್ಯದಲ್ಲೂ ಧರ್ಮ ಹಾಗೂ ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂತಹ ಕೆಲವರು ತಮ್ಮದೇ ಆಗಿರ್ತಕ್ಕಂತಹ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡಿರುವವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಆ ನಿಟ್ಟಿನಲ್ಲಿ ನಾನು ಸಹ ಇವತ್ತಿನ ವೈಜ್ಞಾನಿಕ ಆವಿಷ್ಕಾರದ ಒಂದು ಗೂಗಲ್ ಮೀಟ್ ಎಂಬತಕ್ಕಂಥದ್ದು ಬಹಳ ಒಂದು ಉತ್ತಮ. ಯಾಕಂದರೆ ಯಾವುದೇ ಒಂದು ವ್ಯವಸ್ಥೆ ಅದು ಕೆಟ್ಟದ್ದಾಗಲಿಕ್ಕೆ ಸಾಧ್ಯತೆ ಇಲ್ಲ. ನಮ್ಮ ಬಳಕೆ ಹೇಗಿದೆ ಅದರ ಮೇಲೆ ಒಳಿತು ಮತ್ತು ಕೆಟ್ಟದ್ದು ಆಗ್ತದೆ ಅಂತಕ್ಕಂಥದ್ದು. ಹೀಗಾಗಿ ಅದೇ ಆವಿಷ್ಕಾರದ ಈ ಒಂದು ಮೊಬೈಲನ್ನು ನಾವು ಗೂಗಲ್ ಮೀಟ್ ಕಾರ್ಯಕ್ರಮದಲ್ಲಿ ಬಳಕೆ ಮಾಡಿಕೊಂಡು ಇವತ್ತು ನಾವು ಏನು ಬೇಕಾದರೂ ಕೂಡ ಅಂತಹ ಒಂದು ಧರ್ಮ ಚಿಂತನೆಯ ಕಾರ್ಯವನ್ನು ಮಾಡಬಹುದು ಅಂತಕ್ಕಂತಹ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಪಂಡಿತ ಪುಟ್ಟರಾಜ ಸೇವಾ ಸಮಿತಿ ಗದಗ ಮತ್ತು ಅವರ ಆಶ್ರಯದಲ್ಲಿರತಕ್ಕಂತಹ ಹಾನಗಲ್ಲ ಕುಮಾರಶ್ರೀ ಆನ್ಲೈನ್ ಅನುಭವ ಮಂಟಪದಲ್ಲಿ ದಿನಾಂಕ 2/9/2024 ಈಗಾಗಲೇ ಕಾರ್ಯಕ್ರಮ ಆರಂಭ ಮಾಡಿದ್ದೇವೆ. ಧರ್ಮಚಿಂತನಾ ಕಾರ್ಯಕ್ರಮ 3ನೇ ದಿವಸ ಮುಗಿದಿದೆ. ಇವತ್ತು 4ನೇ ದಿವಸ. 2/9/2024 ನಿತ್ಯ ಸಂಜೆ ಸಮಯ 7 ಗಂಟೆಯಿಂದ 8 ಗಂಟೆಯವರೆಗೆ ವಿಶೇಷವಾಗಿ ಮಹಾಮಹಿಮಾ ಮಹಾದಾಸೋಹಿ ನಾಡು ಕಂಡ ಅಪ್ರತಿಮ ಶರಣಬಸವೇಶ್ವರರ ಚರಿತ್ರೆಯ ಚಿಂತನೆಯ ಕಾರ್ಯವನ್ನು ಮಾಡುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಪೂಜ್ಯರು, ಅನುಭವಿಗಳು, ಜ್ಞಾನಿಗಳು ಭಾಗವಹಿಸಿದ್ದು ತಮ್ಮದೇ ಆಗಿರ್ತಕ್ಕಂತಹ ಸುಜ್ಞಾನದ ಸುಧೆಯನ್ನು, ಆಶೀರ್ವಾದವನ್ನು ನಮಗೆ ಕರುಣಿಸುತ್ತಾ ಬಂದಿದ್ದಾರೆ. ಮುಂದೆಯೂ ಭಾಗವಹಿಸುತ್ತಿರುತ್ತಾರೆ. ಹೀಗಾಗಿ ಇದರ ಜೊತೆಗೆ ಅನೇಕ ಶರಣಿಯರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಾರ್ಥನಾ ಸೇವೆ, ಭಕ್ತಿಗೀತೆ, ವಚನ, ಮಂಗಲ ಹೀಗೆ ತಮ್ಮದೇ ಆಗ್ತಕ್ಕಂಥ ಸೇವೆಯನ್ನು ಕೂಡ ಆ ಶರಣರ ಸತ್ಪಾತ್ರಕ್ಕೆ ಸಲ್ಲಿಸುತ್ತಿರುವುದು ಸಂತದ ಸಂಗತಿ. ಇವತ್ತು ವಿಶೇಷವಾಗಿ ಪ್ರಶಸ್ತಿ ಪತ್ರ ಪುರಸ್ಕಾರಗಳನ್ನು ನಡೆಸುವಂತಹ ಅನೇಕ ಕಾರ್ಯಕ್ರಮಗಳಲ್ಲಿ
ನೂರಾರು ಜನರು ಭಾಗವಹಿಸುವಂತಹ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ. ಸ್ಪರ್ಧಾತ್ಮಕತೆಗೆ ಭಾಗವಹಿಸುವುದಕ್ಕಿಂತ ಜೀವನದ ಮೌಲ್ಯವನ್ನು ಹೆಚ್ಚಿಸುವಂತಹ ಮತ್ತು ಶಾಶ್ವತವಾಗಿರ್ತಕ್ಕಂತಹ ಸಂಪತ್ತನ್ನು ಕರುಣಿಸುವಂತಹ ಇಂತಹ ಶರಣರ ಜೀವನದ ಚರಿತೆಯನ್ನು ಆಲಿಸುವಲ್ಲಿ ಕೂಡ ಭಾಗವಹಿಸಬೇಕು. ಶರಣರಂ ನೆನವುದೇ ಘನಮುಕ್ತಿ ಪದಂ ಶಿವಾದವ ಎಂದಿದ್ದಾರೆ. ಕಾರಣ ಇಂದಿನಿಂದ ತಾವೆಲ್ಲರೂ ಕೂಡ ಭಾಗವಹಿಸಿ ಹಾಗೂ ತಮ್ಮವರು ಕೂಡ ಭಾಗವಹಿಸಲು ತಿಳಿಸಿ ಎಂಬತಕ್ಕಂಥ ವಿಷಯವನ್ನು ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಂಡು ಶರಣರ ಕೃಪೆಗೆ ತಾವೆಲ್ಲರೂ ಪಾತ್ರರಾಗಿರಿ ಎಂಬತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೇನೆ. ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು.